ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನಂ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಆದಿಯಲ್ಲಿ ವಂದಿಪೆನು ಗಣನಾಥಗೆ, ಮೇದಿನಿಗೆ ಸಕಲ ಸಂಪದವ ನೀಡೆನುತ ಕಾಲಂಗಳೆರಡು ಕೈ ತೋಳುಗಳು 12 ನೀಲವಾಗಿ ಕಣ್ಗಳೊಂಬತ್ತು ಕುಚಗಳು 6 ನಾಲಿಗೆಗಳೈದು ಮೋಷಕನ ಯಗಲೇರಿ ಮೆರೆದಿರುವ ಶಕ್ತಿಲೋಲ ಗಣಪತಿಗೆ ವಂದನೆ ಅಭಿವಂದನೆ. ವಂದಿಪೆ ವಯ್ಯ ಗಣನಾಥ ಮೊದಲೊಂದಿಪೆ ವಯ್ಯ ಗಣನಾಥ ಸಾಮಗಾನನೆ ಸೋಮಸುರನುತ ಸಾಮಗಾನನೆ ಸೋಮಸುರನುತ ಕಾಮರೂಪನೆ ನಾಮ ಭಜಿಸುವೆ ಕಾಮರೂಪನೆ ನಾಮ ಭಜಿಸುವೆ ಕಾಮಿತತ್ವವನಿಟ್ಟು ಸಲಹುವ ಪ್ರೇಮ ಮೂರುತಿ ನಿನ್ನ ನಂಬಿದೆ ವಂದಿಪೆ ವಯ್ಯ ಗಣನಾಥ ಮೊದಲೊಂದಿಪೆ ವಯ್ಯ ಗಣನಾಥ 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 ಶ್ರೀಮದ್ರಾರಮಣ ಗೋವಿಂದ, ಆಂಜನೇಯ ವರದ ಪಾದಕ್ಕೆ ಗೋವಿಂದ, ಶ್ರೀ ವಿಘ್ನ ವಿನಾಶಕನ ಪಾದಕ್ಕೆ ಗೋವಿಂದ. ಕಮಲ ವಿಲಾಸಾಗರ ಸದಾ ಸುಶೀಲ ವಿನೋದ ಪರಿಪಾಹಿ ದೇವ ಕಮಲ ವಿಲಾಸಾಗರ ಕಮಲಾಯತಾಕ್ಷ ಕಮಲಾಸನಾದಿ ಕಮಲಾಯತಾಕ್ಷ ಕಮಲಾಸನಾದಿ ಕಮಲಾಯತಾಕ್ಷ ಕಮಲಾಸನಾದಿ ಸುಮನೋಮಕೂಟ ರಾಮ ಪೂಜಿತ ಪದ ಕಮಲ ವಿಲಾಸಗರ ಸದಾ ಸುಶೀಲ ವಿನೋದ ಪರಿಪಾಹಿ ದೇವಾ. ಸಭಾಸಭಿಕರಲ್ಲಿ ವಿನಂತಿ. ಈ ಸಭೆಯನ್ನು ನೋಡಿದ್ದೇಯಾದರೆ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ. ಆತ್ಮೀಯರೇ, ಈ ದಿನ ಪುಟ್ಟ ಮಕ್ಕಳಾದ ನಾವು ಸುಂದರಕಾಂಡ ರಾಮಾಯಣ ಹಾಗೂ ಸೀತಾಪಹರಣ ಎಂಬ ಪೌರಾಣಿಕ ನಾಟಕವನ್ನು ತೊಗಲುಗೊಂಬೆಯ ಮುಖೇಣ ನಿಮ್ಮ ಮುಂದೆ ಇಡಲಿದ್ದೇವೆಯಾದರೂ ಇದರಲ್ಲಿ ಏನಾದರೂ ತಪ್ಪು ತೊದಲು ನುಡಿಗಳು ಬಂದಲ್ಲಿ ಹಂಸಕ್ಷೀರ ನ್ಯಾಯದಂತೆ ಸರಿಯಾದದ್ದನ್ನು ಮಾತ್ರ ಸ್ವೀಕರಿಸಿ ನಮ್ಮನ್ನು ಮನ್ನಿಸಿ ಹರಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಶರಣಾವನಾಥ ವರಭೂಮಿ ಜಾತ ಅವನಾಥ ವರಭೂಮಿ ಜಾತ ಶರಣಾವನಾಥ ವರಭೂಮಿ ಜಾತ ಶರಣಾಗತ ಶ್ರೀ ರಾಮ ಪೂಜಿತ ಪದ ಕಮಲ ವಿಲಾಸಗರ ಸದಾ ಸುಶೀಲ ವಿನೋದ ಪರಿಪಾಹಿ ದೇವ ಕಮಲ ವಿಲಾಸಗರ. ಕುಶನೆ ಪೇಳೈ ದಶರಥನ ಭಾಷೆಯನುಳಿಸಲು
ವನವಾಸಕ್ಕೆ ತೆರಳೆ ರಾಮ ಲಕ್ಷ್ಮಣ ಸೀತೆಯರು ಬಂದು ನೆಲೆಸಿದರು ಪಂಚವಟಿ ಆಶ್ರಮದಿ. ತಪವಗೈಯುತಿಯ ಶಂಭುಕುಮಾರನ ಕೊಲ್ಲಲು ಲಕ್ಷ್ಮಣನು. ತಪವಗೈಯುತಿಯ ಶಂಭುಕುಮಾರನ ಕೊಲ್ಲಲು ಲಕ್ಷ್ಮಣನು ಮುನಿದು ಶೂರ್ಪನಖಿ ಒರಿಸಲೆಣಿಸಲು ರಾಮ ಲಕ್ಷ್ಮಣರ ಒರಿಸಲೆಣಿಸಲು ರಾಮ ಲಕ್ಷ್ಮಣರ ಭಂಗಿಸಿದ ಲಕ್ಷ್ಮಣನು ಶೂರ್ಪನಖಿಯ ಮೂಗು ಮುಂದಲೆಯ ಯತಿ ಪೇಳಲು ರಾವಣನಲ್ಲಿ ಶೂರ್ಪನಖಿ ಅಣ್ಣ ಯತಿ ಪೇಳಲು ರಾವಣನಲ್ಲಿ ಶೂರ್ಪನಖಿ ಬಂದ ರಾವಣನು ಮಾರೀಚನೊಡನೆ ಸೀತೆಯನ್ನು ಅಪಹರಿಸಲು ಸ್ವರ್ಣ ಜಿಂಕೆಯ ಬಯಸೆ ಜಾನಕಿಯೋ ಸ್ವರ್ಣ ಜಿಂಕೆಯ ಬಯಸೆ ಜಾನಕಿಯು ತೆರಳೆ ರಾಮ ಲಕ್ಷ್ಮಣರು ಅಪಹರಿಸಿದ ರಾವಣ ಸೀತೆಯನು ಜಟಾಯುವ ಸಂಹರಿಸಿ ಅಪಹರಿಸಿದ ರಾವಣ ಸೀತೆಯನು ಜಟಾಯುವ ಸಂಹರಿಸಿ ಸುಗ್ರೀವನ ಸಖ್ಯವನ್ನು ಮಾಡಿ ಸುಗ್ರೀವನ ಸಖ್ಯವಂ ಮಾಡಿ ಹನುಮಂತ ಹರಸಿ ಸೀತೆಯನು ಸಂಧಿಸಿದ ರಾವಣನ ಬಂಧುಗಳ ಕದನದೋಳು ಸಂಧಿಸಿದ ರಾವಣನ ಬಂಧುಗಳ ಕದನದೋಳು ಆಡೋತಾಡೋತಾ ಬಂದ ರಾಮ ಕೌಶಲ್ಯ ರಾಮ ಆಡೋತಾಡೋತಾ ಬಂದ ರಾಮ ಆಡುತ್ತಾ ಪಾಡುತ್ತಾ ನೋಡುತ್ತಾ ನಲಿಯುತ್ತಾ ಆಡುತ್ತಾ ಪಾಡುತ್ತಾ ನೋಡುತ್ತಾ ನಲಿಯುತ್ತಾ ಬೇಡಿದ ಜನರಿಗೆ ಕೊಡುತ್ತಲಿ ವರವ ಆಡೋತಾಡುತ್ತಾ ಬಂದ ರಾಮ. ಸಹೋದರನಾದ ಲಕ್ಷ್ಮಣ ಇತ್ತ ಬಾ. ಅಗ್ರಜನ ಪಾದಕ್ಕೆ ನಮೋ ನಮೋ. ನಿನಗೆ ಮಂಗಳವಾಗಲಿ. ಮೇಲೆ ಕೇಳು ಲಕ್ಷ್ಮಣ, ಕೇಳು ನೀ ತಕ್ಷಣ. ನಾವಾದರೂ ಶತಯೋಜನ ವಿಸ್ತೀರ್ಣವುಳ್ಳ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಆಕಾಯಿ, ಮಹಾಕಾಯಿ, ಅಂಬುಮಾಲಿ, ಜಂಬುಮಾಲಿ, ಅಂಬರಾಕ್ಷ, ವಿಷರಾಕ್ಷ, ಕೆಂಡರಾಕ್ಷ ಹೀಗೆ ದೈತ್ಯರನ್ನೆಲ್ಲ ಸಂಹಾರ ಮಾಡಿದ್ದಾಯಿತು. ನಿನ್ನೆಯ ಯುದ್ಧದಲ್ಲಿ ಅತಿಕಾಯು ಮರಣ ಹೊಂದಿದ್ದಾನೆ. ಇಂದು ಮಕರಾಕ್ಷನ ಮಾಡಿದ್ದಾನೆ. ಹನುಮ ಸುಗ್ರೀವರನ್ನು ಕರೆದು ತಿಳಿಸಿ, ಪಾಪಿಯಾದ ರಾವಣನು ಹಿಂದಿನವರು ಮುಂದಿನವರನ್ನು ಬಲಿಕೊಟ್ಟು ಲಂಕೆಯ ಗಡಗದಲ್ಲಿ ಹೆಬ್ಬುಳಿ ಕುಳಿತಂತೆ ಕುಳಿತಿದ್ದಾನೆ. ಒಳ್ಳೆಯ ಮಾತಿನಿಂದ ಬಂದು ಶರಣಾಗುತ್ತಾನೆಯೋ ಇಲ್ಲ ಜಾನಕಿಯನ್ನು ತಂದು ಒಪ್ಪಿಸುತ್ತಾನೆಯೋ ಕೇಳಿಕೊಂಡೆ ಬರಂತೆ ಹೇಳು ಲಕ್ಷ್ಮಣ. ಹೋಗು ನೀ ತಕ್ಷಣ. ಹೋಗಿ ಬರುವನು ರಾಮ, ನಿಜ ಗುಣಧಾಮ. ಎಲೈ ಕಪಿವೀರರೇ, ಎಲೈ ಕಪಿವೀರರೇ, ಬೇಗನೆ ಬನ್ನಿ. ನಮ್ಮಿಂದ ಏನಾಗಬೇಕು ದೇವ ಮಹಾತ್ಮಾವ? ಹನುಮ ಸುಗ್ರೀವರೇ, ನೀವಾದರೂ ಇಂದು ಮಡಿದಿರುವ ಮಕರಾಕ್ಷನ ಮಸ್ತಕವನ್ನು ತೆಗೆದುಕೊಂಡು ಹೋಗಿ ದುರಹಂಕಾರಿಯಾಗಿರುವ ರಾವಣನ ಒಡ್ಡೋಲಗದ ದ್ವಾರ ಬಾಗಿಲಿನಲ್ಲಿ ಇಟ್ಟು ಒಳ್ಳೆಯ ಮಾತಿನಿಂದ ಜಾನಕಿ ದೇವಿಯನ್ನು ತಂದು ಒಪ್ಪಿಸುತ್ತಾನೆಯೋ ಇಲ್ಲ ರಾಮಬಾಣಕ್ಕೆ ಗುರಿಯಾಗುತ್ತಾನೆಯೋ ತಿಳಿದುಕೊಂಡು ಬನ್ನಿ.
ತೆಗೆದುಕೊಳ್ಳಿದಿಬ್ಬ ವೀರ ಮಕರಾಕ್ಷರ ಮಸ್ತಕವನ್ನು. ಅಯ್ಯೋ ಶಿವ ಶಿವ, ನಮ್ಮ ವೀರ ಮಕರಾಕ್ಷರ ಮಡಿದು ಹೋದರೆ ಪ್ರಭು ರಾವಣೇಶ, ಬೇಗ ಬನ್ನಿ ಪ್ರಭು, ಅಟ್ಟ ಚೂರ್ಮನೆಗೆ ಬೇಗ ಬನ್ನಿ. ಏನಾಯಿತು? ಅಯ್ಯೋ ಶಿವ ಶಿವ, ಅಳಿಯನಾದ ಮಕರಾಕ್ಷನನ್ನು ಪಾಪಿಯಾದ ರಾಮನು ಕೊಂದು ಬಿಟ್ಟನೆ. ಮಗನಾದ ಶಂಭುಕುಮಾರನ ಕಳೆದುಕೊಂಡು ನೋವೇ ಇನ್ನೂ ಆರಿಲ್ಲ. ಅಳಿಯನನ್ನು ಕಳೆದುಕೊಂಡು ಬಿಟ್ಟನಲ್ಲ ಅಣ್ಣ ರಾವಣೇಶ, ಬೇಗ ಬಾರಣ್ಣ. ಏನಾಯಿತು? ಮಕರಾಕ್ಷ ಮಡಿದ ವಾರ್ತೆಯ ಕೇಳಿ ತಾನು ದಶಮುಖ ಮನದಲ್ಲಿ ಚಿಂತಿಸುತ್ತಾಲಿ. ಮಕರಾಕ್ಷ ಮಡಿದ ವಾರ್ತೆಯ ಕೇಳಿ ತಾನು ದಶಮುಖ ಮನದಲ್ಲಿ ಚಿಂತಿಸುತ್ತಾಲಿ. ಕಳವಳಿಸುತ್ತ ಮಂಚ ಕೊರಗಿದ ತಾನು ಕಳ್ಳನೆಂದು ಮನದಲ್ಲಿ ಮರುಗಿದ. ಯಾರು? ಏನಾಯಿತು? ನನ್ನ ಕುಮಾರನನ್ನು ಕೊಂದವರು ಯಾರು? ಅಯ್ಯೋ ಶಿವ ಶಿವ, ಮಕರಾಕ್ಷ, ನಿನ್ನನ್ನು ಕಳೆದುಕೊಂಡು ನಾನು ಈ ಭೂಮಿಯ ಮೇಲೆ ಹೇಗೆ ಬದುಕಲಿ? ಇವಾಗ ಏನು ಮಾಡುವುದು ಅಣ್ಣ? ತಂಗಿಯ ಕುಲಕ್ಕೆ ಕೆಡಾದಳು, ಜಯದಂಗನೆ ಸೇರ್ದಳು ರಾಘವನೋಳು. ತಂಗಿಯ ಕುಲಕ್ಕೆ ಕೆಡಾದಳು, ಜಯದಂಗನೆ ಸೇರ್ದಳು ರಾಘವನೋಳು. ಸಾವು ನಿಶ್ಚಯವೆಂದು ಬಗೆದನು, ಇಂದ್ರಜಿತುವ ಕರೆಯ ಕಳುಹಿದನು. ಎಲ್ಲವೇ ಶೂರ್ಪನಖಿ, ಏನೆಂದು ಹುಟ್ಟಿದೆಯಾ ನನ್ನ ಬೆನ್ನ ಹಿಂದೆ? ತೊಲಗು, ನನಗೆ ಮುಖವನ್ನು ತೋರಿಸಬೇಡ. ಯಾರಲ್ಲಿ? ನನ್ನ ಮಗನಾದ ಇಂದ್ರಜಿತುವನ್ನು ಬರಮಾಡಿ. ತಂದೆಯವರ ಪಾದಕೀಗ ವಂದಿಸುವೆನೋ. ತಂದೆಯವರ ಪಾದಕೀಗ ವಂದಿಸುವೆನೋ. ಇಂದು ಎಲ್ಲನೂ ಕರೆಸಿದ ಪರಿ, ಇಂದು ಎಲ್ಲನೂ ಕರೆಸಿದ ಪರಿ, ಬೇಡಿ ಜನಗನೇ ತಂದೆಯವರ ಪಾದಕೀಗ ವಂದಿಸುವೆನೋ. ತಂದೆಯವರ ಪಾದಕ್ಕೆ ನಮಸ್ಕರಿಸುವೆನು. ಮಗನೇ, ನಿನಗೆ ಮಂಗಳವಾಗಲಿ, ಮೇಲಕ್ಕೇಳು. ಜನಕ, ನನ್ನನ್ನು ಕರೆಸಿದ ಪರಿಯನ್ನು ಪೇಳಿ. ಕುಮಾರ, ನೋಡಿದೀಯಾ? ಆ ಬಡ ರಾಮನಾದರೂ ನಿನ್ನ ತಮ್ಮನಾಗಿರುವ ಮಕರಾಕ್ಷನನ್ನು ಕೊಂದಿದ್ದಾನೆ. ಈಗ ಏನು ಮಾಡುವುದು? ಜನಕ, ಏತಕ್ಕೆ ಚಿಂತೆ ಪಡುತ್ತಿರುವಿರಿ? ಹೇಳಿ ಜನಕ. ನಾನು ಈಗಾಗಲೇ ಹೋಗಿ ಪಾಪಿಗಳಾಗಿರುವ ರಾಮ ಲಕ್ಷ್ಮಣರ ಶಿರವನ್ನು ಕಡಿದು ನಿಮ್ಮ ಪಾದದ ಬಳಿ ತಂದು ಬಿಸಾಡುತ್ತಾನೆ. ಅಪ್ಪಣೆಯನ್ನು ಕೊಡಿ ಜನಕ. ತಾತ ಚಿಂತಿಪುದೇಕೆ ಯಾತಾರ ಭಯ ನಿಮಗೆ? ತಾತ ಚಿಂತಿಪುದೇಕೆ ಯಾತಾರ ಭಯ ನಿಮಗೆ? ಆಡಾದೆ ಕೊಡುವಿಳ್ಯ ಹೋಗಿ ನಾ ಬರುವೆ. ತೈ ತತ ಜಣು ತೋಂ ತತ
ಬಾಣಗಳನ್ನು ಪಿಡಿದು ಎತ್ತಲು ಹೋಗುವಂತಿದೆ, ಕೇಳಬಹುದೇ ದೇವಾ? ನನ್ನ ಕುಮಾರ ಬಡರಾಮನದರು ನನ್ನ ಕುಮಾರನಾದ ಮಕರಾಕ್ಷನನ್ನು ಕೊಂದು ಬಿಟ್ಟಿದ್ದಾರೆ. ಈಗ ರಾಮ ಸೈನ್ಯದ ಮೇಲೆ ಯುದ್ಧಕ್ಕೆ ಹೊರಡಬೇಕಾಗಿದೆ. ಬಿಡು ಮಾರ್ಗವನ್ನು. ಅಯ್ಯೋ ಶಿವ ಶಿವ, ಕುಮಾರನಾದ ಮಕರಾಕ್ಷನೂ ಮಡಿದು ಹೋದನೆ. ನಾರಾಯಣನು ಸ್ವಾಮಿ ರಾಮಚಂದ್ರ, ನಾರಾಯಣನು ಸ್ವಾಮಿ ರಾಮಚಂದ್ರ, ತಾನೋ ಲಕ್ಷ್ಮಣ ದೇವ ತಾನೇ ಉರಗೇಂದ್ರ. ರಮಣ ಅವನಿಯೊಳವರನ್ನು ಕೆಣಕಿ ಉಳಿದವರಿಲ್ಲ, ಅವನಿಯೊಳವರನ್ನು ಕೆಣಕಿ ಉಳಿದವರಿಲ್ಲ. ಧರಣಿ ಜಾತೆಯ ನೀವು, ಧರಣಿ ಜಾತೆಯ ನೀವು ಅಪಹರಿಸಿ ಕೆಟ್ಟಿರಯ್ಯೋ ರಮಣ. ಶ್ರೀರಾಮಚಂದ್ರನಾದರೂ ಸಾಕ್ಷಾತ್ ನಾರಾಯಣನಂತೆ, ಆ ಲಕ್ಷ್ಮಣನೇ ಆದಿಶೇಷನು. ಈ ಭೂಮಿಯ ಮೇಲೆ ಅವರನ್ನು ಕೆಣಕಿ ಯಾರಾದರೂ ಉಳಿಯಬಲ್ಲರೆ? ಅದರಲ್ಲೂ ನೀವು ಧರಣಿ ಜಾತೆಯಾದ ಸೀತಾದೇವಿಯನ್ನು ಅಪಹರಿಸಿದ್ದೀರಿ. ಸ್ವಾಮಿ, ಸೀತಾದೇವಿಯನ್ನು ಅವರಿಗೆ ಒಪ್ಪಿಸಿ ಅವರಿಗೆ ಶರಣಾಗುವುದೇ ಒಳ್ಳೆಯದು. ಉರಿ ಬಿಸಿಲ ತಾಪಕ್ಕೆ ಶರವು ಬತ್ತುವುದೇ ರಮಣಿ. ಉರಿ ಬಿಸಿಲ ತಾಪಕ್ಕೆ ಶರವು ಬತ್ತುವುದೇ, ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಳುಕುವುದೇ ರಮಣಿ ರಮಣಿ. ಬಿಸಿಲಿನ ತಾಪಕ್ಕೆ ಸಮುದ್ರವೆಲ್ಲಾದರೂ ಬತ್ತುವುದನ್ನು ನೋಡಿದ್ದೇನೆ. ನರಿಯ ಕೂಗಿಗೆ ಹೆದರಿ ಸಿಂಹವೆಲ್ಲಾದರೂ ಓಡಿ ಹೋಗುವುದನ್ನು ನೋಡಿದ್ದೇನೆ. ಬಿಡು ಮಾರ್ಗವನ್ನು. ರಾಮನ ಇಚ್ಛೆ ಇದ್ದಂತಾಗಲಿ. ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲೇಬೇಕು. ಯುದ್ಧವು ರಾಜನ ಧರ್ಮ, ಹಾಗಾದರೆ ನನಗೆ ಜಯವಾಗಲೇಬೇಕು. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಹೊರಡಲಿ ಸೈನ್ಯ, ಮೊಳಗಲಿ ಕಹಳೆಗಳು.
ಅಪಹರಿಸಲು ನಾಚಿಕೆ ಆಗುವುದಿಲ್ಲವೇನೋ? ಕಳ್ಳತನದಲ್ಲಿ ಬಂದವನಲ್ಲ, ಕದ್ದು ನಾನು ತಂದವನಲ್ಲ. ಕಳ್ಳತನದಲ್ಲಿ ಬಂದವನಲ್ಲ, ಕದ್ದು ನಾನು ತಂದವನಲ್ಲ. ಸೂರ್ಯಚಂದ್ರರನ್ನೇ ನೀನು ಕೇಳಿಕೊಳ್ಳಯ್ಯ. ಎಲ್ಲವೋ ರಾಮ, ಕಳ್ಳತನದಿಂದ ಬಂದವನಲ್ಲ, ಹೊತ್ತು ಕಳ್ಳ ಅಪಹರಿಸಿ ತಂದವನಲ್ಲ. ಸೂರ್ಯಚಂದ್ರರನ್ನೇ ಕಾವಡಿಗಿಟ್ಟು ಜಾಂಡೆಯಿಂದ ಹೊತ್ತು ತಂದಿದ್ದೀನಿ. ಬೇಕಾದರೆ ಹೋಗಿ ಕೇಳಿಕೋ ಅವರನ್ನೇ. ಓಹೋ, ಪರಸ್ತ್ರೀಯರನ್ನು ಕದ್ದು ತರುವುದು ನಿನ್ನ ಜಾಣ್ಮೆಯೋ? ಹಾಗಾದರೆ ನನ್ನ ಬಾಣದ ರುಚಿ ನೋಡು ಮದಾಂಧ. ಹಾಗಾದ್ರೆ ಬಾಯುದ್ದಕ್ಕೆ ಬಿಡು ಬಾಣವನ್ನು. ದಿತ್ತೈತ ಜಣ ದಿತ್ತ ಜಣ, ದಿತ್ತೈತ ಜಣ ದಿತ್ತ ಜಣ. ಓ! ಸಾಗರವೇ ಸ್ತಬ್ಧವಾಗಿ ನಿಂತಿರಲು, ಗಿರಿ ಶಿಖರಗಳೆಲ್ಲೂ ಸಿಡಿಲು ಬಡಿದಂತಿರಲು, ಪ್ರಕೃತಿ ಮಾತೆಯೇ ಕಣ್ಣೀರ ಸುರಿಸುತ್ತಿರಲು, ಇಳೆಯ ಜೀವಿಗಳೆಲ್ಲ ಮೈಮರೆತು ನಿಂತಿರಲು, ಅನಾಹುತವಾಗುತ್ತೆಂಬ ಭಯದಿಂದ ಇಂದ್ರಾದಿ ದೇವತೆಗಳು ಮೂಕ ವಿಸ್ಮಿತರಾಗಿರಲು ಕೊನೆಗೊಂದು ಹುಟ್ಟಿಸಿರು. ಧರಣಿ ಜಾತೆಯ ಸೆರೆ ಬಿಡಿಸುವ ಕಾಲ ಬಂತೆಂದು ಹರ್ಷದಿ ಎಲ್ಲರೂ ಹೂಮಳೆಯ ಸುರಿಸುತ್ತಿರಲು ಸ್ಪರ್ಶವಾಯಿತೇ ರಾವಣ ಜನ್ಮದ ಕೊನೆಯ ದಿನ. ಭಕ್ತನಿಗೂ ಭಗವಂತನಿಗೂ ನಡೆದ ಬಡಿದಾಟವನ್ನು ಕಂಡು ಸೃಷ್ಟಿಯೇ ಮೈಮರೆತು ನಿಂತಿದೆ. ಪರಮಾಶ್ಚರ್ಯ, ಶಿಕ್ಷೆಯೇ ಪರಮಾವಧಿಯ ಮೋಕ್ಷ. ಇದೇನಿದು? ರಾವಣನ ಎಷ್ಟು ತಲೆಗಳನ್ನು ಕಡೆದರೂ ಮತ್ತೆ ಹುಟ್ಟುತ್ತಿದೆಯಲ್ಲ. ನನ್ನ ಶಿರವನ್ನು ಕಡಿಯುವುದೆಂದರೆ ಏನು? ಅರನೆ ಹರಿಯನು ಎನ್ನ ಶಿರವ ಕಡಿಯಲು. ಅರನೆ ಹರಿಯನು ಎನ್ನ ಶಿರವ ಕಡಿಯಲು. ಇಲ್ಲವೋ ಬಡರಾಮ, ನನ್ನ ಶಿರವನ್ನು ಕಡಿಯಲು ಹೊರನಿಂದಲೇ ಸಾಧ್ಯವಿಲ್ಲದಿರುವಾಗ ಕಾಡಿನಲ್ಲಿ ಹಣ್ಣು ಹಂಪಲು ತಿಂದು ಬದುಕುವ ನಿನ್ನಿಂದ ಸಾಧ್ಯವೇನೋ? ಬಿಡು, ಬಾಣವನ್ನು ನೋಡಿಕೊಳ್ಳುತ್ತೇನೆ. ಪ್ರಭು ರಾಮಚಂದ್ರ, ಅವನ ಎಷ್ಟು ತಲೆಗಳನ್ನು ಕಡೆದರೂ ಅವನು ಸಾಯಲಾರೆ. ಅವನ ಎದೆಯಲ್ಲಿ ಅಮೃತ ಕಲಸವಿದೆ. ಅದಕ್ಕೆ ಗುರಿ ಇಟ್ಟು ಹೊಡೆದರೆ ಮಾತ್ರ ಅವನು ಸಾವು ಸಾಧ್ಯ. ಏ ವಿಭೀಷಣ, ನನ್ನ ಕುಲಕ್ಕೆ ಕೇಡು ಕೊಡಲಿಕ್ಕಾವ ಎಂಬಂತೆ ಎನ್ನ ಒಡ ಹುಟ್ಟಿ ನನಗೆ ಮೋಸ ಶತ್ರುವಾದೆಯಾ? ಓ ಹಾಗೋ, ಎಲ್ಲವೋ ರಾವಣ, ನೆನಪಿಸಿಕೋ ನಿನ್ನ ಕುಲದೇವರನ್ನು. ಶ್ರೀರಾಮ ರಘುರಾಮ ಕೌಶಲ್ಯ ರಾಮ 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 ರಾಮ. ಪ್ರಭು ರಾಮಚಂದ್ರ, ಎನ್ನನ್ನು ಮನ್ನಿಸಬೇಕು ಎನ್ನೊಡೆಯ. ನಾವಾದರೂ ನಿಮ್ಮ ಪಾದ ಸೇವಕರಾದ ಜಯ ವಿಜಯರು. ಮುನಿಗಳ ಪಾಪದಿಂದ ಹಿಂದಿನ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪವಾಗಿ ಹುಟ್ಟಿದ್ದೆವು. ಹರಿಯಾಗಿ ಬಂದು ಮುಕ್ತಿ ನೀಡಿದಂತೆ ಈ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದೇವೆ. ರಾಮನಾಗಿ ಬಂದು ಮುಕ್ತಿ ನೀಡಿರುತ್ತಂತೆ ಎನ್ನೊಡೆಯ. ಮುಂದಿನ ಜನ್ಮದಲ್ಲಿ ದಂತವಕ್ರ ಶಿಶುಪಾಲರಾಗಿ ಬರುತ್ತೇವೆ. ಕೃಷ್ಣನಾಗಿ ಬಂದು ನನಗೆ ಮುಕ್ತಿ ತೋರಿಸುತ್ತಂತೆ ಸದಾ ನಿಮ್ಮ ಸೇವಕರಾಗಿ ಬದುಕುತ್ತೇವೆ. ಜೈ ಶ್ರೀರಾಮ್. ಜಯ ಶ್ರೀರಾಮ್. ರಾಮನ ಅವತಾರ, ರವಿಕುಲ ಸೋಮನ ಅವತಾರ. ರಾಮನ ಅವತಾರ, ರವಿಕುಲ ಸೋಮನ ಅವತಾರ. ರಾಮನ ಅವತಾರ, ರವಿಕುಲ ಸೋಮನ
ನಿರ್ಮಮ ಸಂಯಮ ಜೀವನ ಸಾರ ಜೀವನ ಸಾರ ಅರಿವುದು ಭೂಮಿಯ ಭಾರ ಅರಿವುದು ಭೂಮಿಯ ಭಾರ ವಾಮನ ಅವತಾರ